ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ವಿ ನೆಕ್ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾ ಇದ್ದೀನಿ. ನಾರ್ಮಲ್ ಬ್ಲೌಸಲ್ಲಿ ವಿ ನೆಕ್ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡೋದು ಮತ್ತು ಯಾವ ಥರ ಡಿಸೈನು ಅಥವಾ ಬರೀ ಓನ್ಲಿ ಡಿಸೈನ್ ಅಂದರೆ ಬರೀ ವಿ ಇದೆಯಾ ಅಂತ ಇಲ್ಲ. ಈ ವಿ ನೆಕ್ಕಲ್ಲಿ ಇಲ್ಲಿ ಬಟರ್ಫ್ಲೈ ಡಿಸೈನ್ ಇದೆ, ಕೆಳಗಡೆ 3 ಸ್ಟೆಪ್ಪು ಕಟ್ ವರ್ಕ್ ಡಿಸೈನ್ನ ಕೇಳಿದ್ದಾರೆ. ಅದನ್ನು ಈಗ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಸ್ಟಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಕಟ್ಟಿಂಗ್ನ ಮಾಡ್ಕೊಳ್ತಾ ಹೋಗಬೇಕು. ವೇಸ್ಟ್ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದು ಸ್ಟಿಚಿಂಗಿಗೆ ಅಂತೇಳಿ. ನೋಡಿ, ನೀವು ಬೇರೆ ರೀತಿಯಾಗಿ ಕಟ್ಟಿಂಗ್ ಮಾಡ್ತೀನಿ ಅಂದರೆ ಬೇರೆ ರೀತಿಯಲ್ಲಿ ಫುಲ್ ವೇಸ್ಟ್ ಮೆಜರ್ಮೆಂಟ್ ತೊಗೊಂಡು 4 ಭಾಗ ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ ನೋಡಿ, ಬ್ಯಾಕ್ ಏನಿರುತ್ತಲ್ಲ ಆ ಬ್ಯಾಕ್ ಮೆಜರ್ಮೆಂಟ್ನ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡಿ ಇಲ್ಲಿಂದ ನೋಡ್ಕೋಬೇಕಿಲ್ಲಿ ಎಷ್ಟು ಡಾಟ್ ಹಿಡ್ದಿದ್ದಾರೆ ಅಂತ ಒಂದು ನೋಡ್ಕೋಬೇಕು. ಎಷ್ಟು ಇಂಚ್ ಹಿಡ್ದಿರ್ತಾರೆ ಅಂತ ನೋಡ್ಕೋಬೇಕು. ನೋಡಿ, 1 ಇಂಚು ಹಿಡ್ದಿದ್ದಾರೆ. ಇವಾಗ ಡಾಟ್ ಎಷ್ಟು ಲೆಂತ್ ಹಿಡ್ದಿದ್ದಾರೆ ಅಂತ ಇಲ್ಲೇ ನಾವು ನೋಡ್ಕೊಬಿಡೋಣ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಇಲ್ಲಿಂದ ನೋಡ್ಕೊಳ್ಳೋಣ. ಎಷ್ಟು ಇಂಚಿದೆ? 4.5 ಇಂಚು. 4.5 ಇಂಚು ಡಾಟ್ ಲೆಂತ್ ಇದೆ. ಮತ್ತು ಇದ್ರದ್ದು ಲೆಂತ್ ಕೂಡ ನಾವು ಇಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಎಷ್ಟು ತೊಗೊಂಡಿದ್ದಾರೆ ಅದೇ ಮಾರ್ಜಿನ್ಗೆ ನಾನು ಕೂಡ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬ್ಲೌಸ್ ಮೆಜರ್ಮೆಂಟು ಇಟ್ಕೊಂಡು ವಿ ನೆಕ್ಕು ಮತ್ತು ಅದರಲ್ಲಿ ಡಿಸೈನ್ಸ್ ಮಾಡೋದ್ರಿಂದ ಯಾವ ರೀತಿ ಮಾಡೋದು ಅಂತ. ನೆಕ್ಸ್ಟ್ ಬಂದು ಲೆಂತ್. ನೋಡಿ, ನೀಟಾಗಿ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇಟ್ಕೊಂಡು ಇಲ್ಲೇನು ಶೋಲ್ಡ್ರು ಇರುತ್ತಲ್ಲ ಆ ಶೋಲ್ಡ್ರಿಂದ ಇಲ್ಲಿ ಎಷ್ಟು ಲೆಂತ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 14.5 ಇದೆ. ಅರ್ಧ ಇಂಚು ಸೇರಿ 15 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, 2 ಮಾರ್ಕ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಈ ಬಾಕ್ಸ್ ಅನ್ನೋದು ಮಾಡ್ಕೊಳ್ಳೋಕ್ಕೆ ಕರೆಕ್ಟಾಗಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲ ರೀತಿಯಾದ ವಿಡಿಯೋಗಳನ್ನ ಈ ವರ್ಷ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಂದರೆ ಕಟ್ಟಿಂಗ್ ಡಿಸೈನ್ಸ್ ಯಾವ ರೀತಿ ಬರ್ತಾ ಇರುತ್ತೆ ಅದನ್ನೇ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸಪ್ರೇಟಾಗಿ ಹೊಸ ಡಿಸೈನ್ ಬಂದಾಗ ಹೊಸ ಡಿಸೈನು ಮತ್ತು ಕಟ್ಟಿಂಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಈ ಡಿಸೈನ್ ಹೊಸದಾಗಿರೋದ್ರಿಂದ ಇದನ್ನು ಅಪ್ಲೋಡ್ ಮಾಡ್ತೀನಿ. ಕೆಲವರು ವಿಡಿಯೋ ಮತ್ತು ಸ್ಕ್ರೀನ್ಶಾಟು ಅದನ್ನೇ ಲಿಂಕ್ ಕಳಿಸಿರ್ತಾರೆ, ಹಾಗಾಗಿ ಅದೇ ಡಿಸೈನ್ನ ನಾವು ಮಾಡ್ಕೊಡ್ಬೇಕಾಗುತ್ತೆ. ನೋಡಿ, ಇಲ್ಲಿಂದ ಈ ಶೋಲ್ಡ್ರ್ ಜಾಯಿಂಟು ಮತ್ತು ಈ ಸ್ಲೀವ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ನಾನು ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿತಾ. ಈಗ ನೆಕ್ ಡೀಪ್ ನೋಡಿ, ಇವ್ರದ್ದು ನೆಕ್ ಡೀಪು ಇಷ್ಟೇ ಬೇಕಂತ ಹೇಳಿದ್ದಾರೆ. ಇದಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ ಅಂತ ಹೇಳಿದರೆ, ಅದಕ್ಕೆ ಈ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಿದೆ ಅದೇ ಮೆಜರ್ಮೆಂಟ್ಗೆ ನಾನು ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಲ್ಲಿ ಒಂದು ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ನೋಡಿ, ಬ್ಯಾಕನ್ನು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ಇಟ್ಕೊಳ್ಳಿ. ಬ್ಯಾಕ್ನ 2 ಸಮವಾಗಿ ನೀಟಾಗಿ ಇಟ್ಕೊಳ್ಳಿ. ಆವಾಗ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ. ಇದು ಲೆಂತ್ ಇದೆ ಬ್ಲೌಸು, ಅದರಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ ಡೌನಿಂಗಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸ್ವಲ್ಪ ಈ ಸ್ಲೀವ್ ಆರ್ಮೋಲ್ ಇದು ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಕೆಳಗಡೆ ತೊಗೋತಾ ಇದ್ದೀನಿ. 18 ಇದೆ. 18ನ 2 ಭಾಗ ಮಾಡ್ಕೋಬೋದು. ಇಲ್ಲಾಂದರೆ ಈ ಡೀಪ್ ಇಲ್ಲಿರುತ್ತಲ್ಲ ಇಲ್ಲೂ ಕೂಡ ನಾವು ಸ್ವಲ್ಪ ತೊಗೋಬೋದು, ಅದನ್ನು ಚೆಕ್ ಮಾಡ್ಕೋಬೋದು. ಆದರೆ ಇಲ್ಲಿ ವೇಸ್ಟ್ ಕಮ್ಮಿ ಇರುತ್ತೆ, ಕೆಲವೊಂದು ಸರಿ ಚೆಸ್ಟ್ ಜಾಸ್ತಿ ಇರುತ್ತೆ. ಇಲ್ಲಿ 9ಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 9ಕ್ಕೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸರಿ ನಾನು ನಿಮಗೆ ಇಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಪಟ್ಟಿ ಕಡೆಯಿಂದನೂ ಕೂಡ ಒಂದು ಸರಿ ಚೆಕ್ ಮಾಡ್ಕೊಬಿಡೋಣ. ಒಂದೊಂದು ಸರಿ ಏನಾಗುತ್ತೆ ಗೊತ್ತಾ, ಬ್ಯಾಕು ಮತ್ತು ಜಾಸ್ತಿ ತೊಗೊಂಡು ಫ್ರಂಟ್ನ ಕಮ್ಮಿ ತೊಗೊಂಡಿರ್ತಾರೆ. ನೋಡಿ, 9 ಇಂಚಸ್ ಕರೆಕ್ಟಾಗಿದೆ. 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, 5.25 ಇದೆ. ಇಲ್ಲಿ 5.25 ಇದೆ. ಆದರೆ ನಾನು ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ 3.5 ಇಲ್ಲಿಂದ 6 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಆ್ಯಂಡ್ ಶೋಲ್ಡರ್ನ ನಾನು 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಉಕ್ಸ್ಪಟ್ಟಿ ಇದು ವಿ ನೆಕ್ ಆಗಿರೋದ್ರಿಂದ ನೆಕ್ ಕೊರಳಿನ ಅಗಲ ಬರುತ್ತಲ್ಲ, ಇದನ್ನು ನಾನು 3.5 ತಗೊಳ್ತಾ ಇದ್ದೀನಿ. ಇಲ್ಲಿ
2.5ನ ಬಿಟ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಅಗಲ ಬಂದಾಗ ಇಲ್ಲಿ ಶೋಲ್ಡ್ರ್ ಪಟ್ಟಿ ಚಿಕ್ಕದು ಬಂದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 6 ನೋಡಿ, ಇದೇ 6ಗೆ ಒಂದು ಲೈನ್ನ ಹಾಕ್ಕೊಳ್ಳೋಣ. ಮೇಯ್ನ್ ಬ್ಯಾಕ್ನ ಕಟ್ಟಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಇರುತ್ತೆ ಆಯಿತಾ. ಇಲ್ಲಿ ನಾವು 5 ಮುಕ್ಕಾಲಾದರೂ ತೊಗೋಬೋದು, ಇಲ್ಲ 6 ಇಂಚಾದರೂ ತೊಗೋಬೋದು. ನಾನೀಗ 5 ಮುಕ್ಕಾಲ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಇಲ್ಲಿ ನೆಕ್ ವಿಡ್ತು ಜಾಸ್ತಿ ಕಮ್ಮಿ ಮಾಡುವಾಗ ನಮಗೆ ಆರ್ಮೋಲ್ಸ್ ಏನಾದ್ರೂ ಚೇಂಜಸ್ ಬಂದರೆ ನಾವು ಸ್ವಲ್ಪ ಡೌನ್ ಮಾಡ್ಕೋಬೋದು. ಇಲ್ಲಿಂದ ನಾನು 1.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದನ್ನು ಶೇಪ್ ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಶೇಪ್ ಕೊಡಿ. ಇಲ್ಲಾಂದರೆ ಕರು ಸ್ಕೇಲ್ ಇರುತ್ತೆ, ಅದರಲ್ಲಿ ಕೊಡಿ, ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದು ಸ್ವಲ್ಪ ಕಟ್ಟಾಗಿರೋದ್ರಿಂದ ನನಗೆ ಸ್ವಲ್ಪ ಇದು ಮಾರ್ಕಿಂಗ್ ಅಷ್ಟು ನೀಟಾಗಿ ಬರಲಿಲ್ಲ. ಬಟ್ ಕರು ಸ್ಕೇಲ್ ತೊಗೊಂಡ್ರೆ ನೀಟಾಗಿ ಬರುತ್ತೆ. ಈ ರೀತಿ ಇರುತ್ತಲ್ಲ, ಈ ರೀತಿ ಸ್ಕೇಲ್ ತೊಗೊಂಡು ನೀಟಾಗಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಳ್ಳಿ. ಓಕೆನಾ, ನೀವು ಕನ್ಫ್ಯೂಸ್ ಆಗಬೇಡಿ. ಇದಾದಮೇಲೆ ಆರ್ಮೋಲು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಯಾವಾಗಲೂ ಬ್ಯಾಕ್ ಕಡೆಯಿಂದ ಆರ್ಮೋಲ್ನ ತೊಗೊಳ್ಳಿ. ಫ್ರಂಟ್ ಕಡೆಯಿಂದ ಶೇಪ್ ತೊಗೊಂಡಿರ್ತೀವಲ್ಲ ಅಷ್ಟು ಗೊತ್ತಾಗಲ್ಲ. ನೋಡಿ, ಎಲ್ಲಿ ಸ್ಲೀವ್ ಜಾಯಿಂಟ್ ಆಗಿರುತ್ತಲ್ಲ ಬ್ಯಾಕ್ ಪೀಸ್ಗೆ, ಅಲ್ಲಿಂದ ನೀವು ತೊಗೊಂಡ್ರೆ ನಮಗೆ 8.25 ಬರ್ತಾಯಿದೆ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ 8.25 ಬರ್ತಾಯಿದೆ ಅಂತ. ಇಲ್ಲ, ಬರ್ತಾಯಿಲ್ಲ. ನಾನು 1/4 ಇಂಚು ಡೌನ್ ಮಾಡ್ತಾಯಿದ್ದೀನಿ. 6 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೋಡಿ, ಇದನ್ನು ಕೂಡ ನೀವು ಸಮ ತಗೊಂಡು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೋದು. ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕರು ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈಗ ನನಗೆ 8.25 ಬೇಕು. ನೋಡಿ, 8.25 1 ಗೀಟ್ ಬರ್ತಾ ಇದೆ. ಇಲ್ಲಿ ಡೀಪ್ ಎಷ್ಟು ತೊಗೊಳ್ತೀವಿ ಅನ್ನೋದ್ರ ಮೇಲೆ ಇದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೊತೀನಿ. ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತಗೊಳ್ತಾ ಇದ್ದೀನಿ. ಕೆಲವೊಂದು ಸರಿ ಇದು ನಮಗೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದನ್ನ ತೋರಿಸುತ್ತೆ. ನೋಡಿ, 1 ಗೀಟ್ ಅಷ್ಟೇ ನಮಗೆ ಚೇಂಜಸ್ ಬಂದಿರೋದ್ರಿಂದ ನಾನು ಇದನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಕರೆಕ್ಟಾಗಿ ಬಂದಿದೆ. ಒಂದೇ ಒಂದು ಗೀಟು ಒಂದೊಂದು ಸರಿ ನಮಗೆ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಅರ್ಥ ಆಗುತ್ತೆ. ಓಕೆನಾ, ಈಗ ಆದಮೇಲೆ ಇಲ್ಲಿಂದ ನೋಡಿ 3 ಸ್ಟ್ರೇಟಾಗಿ ತಗೊಳ್ತೀನಿ ನಾನು. ನೀವು ಬೇಕಂದರೆ 3.25 ಇಂಚಿಗೆ ಒಂದು ಸ್ಟ್ರೇಟ್ ಲೈನ್ ಬಾಕ್ಸ್ ಮಾಡ್ಕೊಬಿಡಿ. ಹೊಸ್ದಾಗಿ ಯಾರಾದರೂ ಕಲಿತಾ ಇದ್ರೆ ಅಥವಾ ಯಾರೇ ಕಟ್ಟಿಂಗ್ ಮಾಡಬೇಕಂದ್ರೂ ಕೂಡ ಈ ಥರ ಒಂದು ಬಾಕ್ಸ್ನ ಮಾಡ್ಕೊಬಿಡಿ. ಈ ಬಾಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿಗೆ ನಾನು 3 ಇಂಚು ನೋಡಿ, ಇಲ್ಲಿಗೆ 3 ಇಂಚು, ಇಲ್ಲಿ 3.25, ಇಲ್ಲಿ 2.25, ಇದು 6. ಆರ್ಮೋಲ್ ಬಂದು 8.25 ಅಂತ ಹೇಳಿದ್ದೀನಲ್ಲ, 8.25 ಆರ್ಮೋಲು. ಚೆಸ್ಟ್ ಬಂದು 9. ಆಯಿತಾ. ಈಗ ಇಲ್ಲಿಂದ 3 ಇಂಚಿಗೆ ಮಾಡ್ಕೊಂಡಿದ್ದೀನಲ್ಲ, ಈಗ ಈ 3 ಇಂಚಿಗೆ ಸ್ಟ್ರೇಟಾಗಿ ಬರ್ತೀನಿ ನಾನು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ವಿ ನೆಕ್ ಕೊಡಬೇಕು. ಈ ವಿ ನೆಕ್ ಬಂತಲ್ವಾ, ಇವಾಗ ಇದು ವಿ ನೆಕ್ ನಮಗೆ ಇಷ್ಟೇ ಡಿಸೈನ್ ಇಲ್ಲ ಅಂದರೆ ಈ ವಿ ನೆಕ್ ಓಕೆ. ಆದರೆ ನನಗೆ ಡಿಸೈನ್ ಕೊಟ್ಟಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಡೌನು ಬರ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ವಿ ನೆಕ್ನ ಕೊಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಸ್ವಲ್ಪ ಡಿಸೈನ್ನ ತೊಗೊಳ್ತೀನಿ. ನೋಡಿ, ಕರೆಕ್ಟಾಗಿ ಇಲ್ಲಿ ವಿ ನೆಕ್ ಬಂದಿದೆ. ಈಗ ನನಗೆ ಅವರು ಡಿಸೈನ್ ಹೇಳಿದ್ದಾರೆ ನೋಡಿ, ಈ ರೀತಿಯಾಗಿ ಒಂದು ಶೇಪ್ ಕೊಡ್ತಾಯಿದ್ದೀನಿ. ಇಲ್ಲಿಂದ 1.25ಗೆ ಒಂದು ಶೇಪು, ಇಲ್ಲಿಂದ 1.25ಗೆ ಒಂದು ಶೇಪು, ಇಲ್ಲಿಂದ 1.25ಗೆ ಒಂದು ಶೇಪು. ನನಗೆ ಈ ಶೇಪ್ ಬೇಕು, ಇಲ್ಲಿವರೆಗೂ ಅಷ್ಟೇ ಶೇಪ್ ಬೇಕು. ಅದಕ್ಕೆ ನಾನೇನು ಮಾಡಿದ್ದೀನಿ, ಇಲ್ಲಿ ಬಂದು ಅವ್ರಿಗೆ ನೋಡಿ ಈ ಜಾಗದಿಂದ ಈ ಜಾಗಕ್ಕೆ ಒಂದು ಬಟರ್ಫ್ಲೈ ಡಿಸೈನ್ ಬೇಕಂತ ಹೇಳಿದ್ದಾರೆ. ಇಲ್ಲಿಗೆ ನನಗೆ ಕರು ಶೇಪು ಎಂಡ್ ಆಗಬೇಕು. ಇದು 1.25 ಇಂಚಿಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ.
ನೋಡಿ 1/4 ಇಂಚು 1/4 ಇಂಚು 1/4 ಇಂಚು. ನಿಮಗೆ ಕರೆಕ್ಟಾಗಿ ಶೇಪ್ ಬೇಕಂದರೆ ನೀಟಾಗಿ ನೋಡಿ ಈಗ ಇಟ್ಕೊಳ್ಳಿ. ಕೆಳಗಡೆದು ಸ್ವಲ್ಪ ಅವರು ಶೇಪ್ ಕೊಟ್ಟಿದ್ದಾರೆ, ಹಾಗಾಗಿ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ನೀವು ನೋಡಿ ಇದನ್ನು ತಗೊಳ್ಳಿ, ಇದು ನಮಗೆ ಶೇಪಿಗೆ ಕರೆಕ್ಟಾಗಿ ಬರುತ್ತೆ. ನಾವು ಅಲ್ಲಿ ಇಲ್ಲಿ ಹುಡ್ಕೋದೇನು ಬೇಕಾಗಿರಲ್ಲ. ನಮ್ಮದೇನು ಸ್ಕೇಲ್ ಇರುತ್ತಲ್ಲ ಅದರೊಳಗಡೆಯಿಂದಲೇ ನಾವು ಡಿಸೈನ್ನ ಮಾರ್ಕಿಂಗ್ನ ಮಾಡ್ಕೋಬೋದು. ನೋಡಿದ್ರಲ್ಲ ಈ ರೀತಿಯಾಗಿ ಬರುತ್ತಿದ್ದು. ನಾವು ನೋಡಿಕೊಂಡು ಮಾರ್ಕಿಂಗ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಡಿಸೈನ್ಸ್ ಮಾರ್ಕ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು. ಇದು ವಿ ನೆಕ್ಕಲ್ಲಿ ಡಿಸೈನ್ ಕೇಳಿರೋದ್ರಿಂದ ನಾನು ಸ್ವಲ್ಪ ಡೌನ್ ಮಾಡಿಕೊಂಡು ಇದನ್ನು ಸ್ಟ್ರೇಟ್ ಮಾಡಿಕೊಂಡು ಇಲ್ಲಿಂದ ಈ ಡಿಸೈನ್ನ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿರುತ್ತೆ. ಆದರೆ ಕೆಲವೊಂದು ಸರಿ ಡಿಸೈನ್ಸ್ಗಳನ್ನ ನೋಡಿಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ಫಸ್ಟಿಗೆ ಈ ರೀತಿಯಾಗಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಎಷ್ಟು ಶೇಪಲ್ಲಿ ಯಾವ ರೀತಿಯಾಗಿ ಬೇಕು ಅಂತ ಡ್ರಾಯಿಂಗ್ ಮಾಡ್ಕೊಂಡಿರೋದ್ರಿಂದ ನನಗೆ ಈ ಪಿಕ್ಚರ್ ಕರೆಕ್ಟಾಗಿ ಸಿಕ್ಕಿದೆ. ಇಲ್ಲಿ ನನಗೆ ಬಟರ್ಫ್ಲೈ ಗೊತ್ತಲ್ಲ, ಬಟರ್ಫ್ಲೈ ಡಿಸೈನು ಇಲ್ಲಿಗೆ ಬರುತ್ತೆ, ಎಕ್ಸ್ಟ್ರಾ ಅಟ್ಯಾಚಿಂಗು. ಇಲ್ಲಿ ನನಗೆ 1 2 3 ಕರು ಶೇಪು, ಇದು ಆರ್ಟ್ ಶೇಪ್, ಇಷ್ಟು ನನಗೆ ಬೇಕಾಗಿದೆ. ಇವಾಗ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ. ಇಷ್ಟೇ. ಈ ಬ್ಯಾಕಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅನ್ನೋದಕ್ಕೆ ವಿ ಕಟ್ಟಿಗೆ ಏನು ತೊಗೋಬೇಕು ಅನ್ನೋದನ್ನು ನಾವು ನೋಡ್ಕೋಬೇಕಾಗುತ್ತೆ. ಇದರಲ್ಲಿ ವಿ ಕಟ್ಟಿಗೆ ಸ್ವಲ್ಪ ನೆಕ್ ಅನ್ನೋದನ್ನು ದೊಡ್ಡದು ತೊಗೊಂಡಿದ್ದೀನಿ ನಾನು. ಆರ್ಮೋಲನ್ನು ಕೂಡ ನಾವು ಕರೆಕ್ಟಾಗಿ ತೊಗೊಳ್ಳಿಲ್ಲ ಅಂದರೆ ಬ್ಲೌಸು ವಿ ನೆಕ್ಕಲ್ಲಿ ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನೋಡಿಕೊಂಡು ತೊಗೋಬೇಕು. ಆಯ್ತಲ್ವಾ? ಇಲ್ಲಿಗೆ ಒಂದು ನ್ಯಾಚ್ ಕೊಡ್ತಾಯಿದ್ದೀನಿ. ಇಲ್ಲಿ ಏನಾಗಿದೆ, ಈ ಆರ್ಮಲ್ದು ಶೇಪ್ ಬೇಕಾಗುತ್ತಲ್ವ. ಫಸ್ಟಿಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಫ್ರಂಟ್ ಏನಿದೆ ಫ್ರಂಟ್ಗೆ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಕ್ಸ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಯಾಕಂತ ಹೇಳಿದ್ರೆ ಇದು ಶೇಪ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರೀತಿಯಾಗಿರುತ್ತೆ ನೋಡಿ. ಇಲ್ಲಿ ನಮಗೆ ಬೆಲ್ಟ್ ಪಟ್ಟಿ ಕೂಡ ಬೇಕಾಗುತ್ತೆ, ಹಂಗಾಗಿ ಇದನ್ನು ನಾನು ಫ್ರಂಟನ್ನ ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಫ್ರಂಟನ್ನು ಕೂಡ ವಿ ಶೇಪಲ್ಲೇ ತೊಗೊಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಈ ಬ್ಲೌಸಲ್ಲಿರೋದು ವಿ ಶೇಪ್, ಅದಕ್ಕೋಸ್ಕರ ವಿ ಶೇಪೇ ತೊಗೊಳ್ತೀನಿ. ಹಾಗಾಗಿರೋದ್ರಿಂದ ಇದನ್ನು ನೀಟಾಗಿ ನಾನು ಇದನ್ನು ಬಾಕ್ಸ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಇದನ್ನು ನಾನು ಹೊರಗಡೆ ತೆಗೆದುಬಿಡ್ತೀನಿ. ಇವಾಗ ನಾನು ಬ್ಯಾಕಲ್ಲಿ ಎಂಡ್ ಮಾಡಿದ್ದೀನಲ್ಲ ಮಾರ್ಕಿಂಗು, ಅದನ್ನೇ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ಶೇಪಲ್ಲಿ ಬಂದಿದೆ ಅಂತ. ಇಲ್ಲಿ ಬಂದು ನೋಡಿ ಈ ರೀತಿಯಾಗಿ ಬರಬೇಕು. ಈ ರೀತಿಯಾಗಿದೆ. ಇದು ಶೇಪ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿಯಾಗಿ ನಮಗೆ ಕಸ್ಟಮರ್ ಯಾವ ಡಿಸೈನ್ ಕೊಟ್ಟಿದ್ರಲ್ಲ ಅದು ನನಗೆ ಈಗ ಪರ್ಫೆಕ್ಟಾಗಿ ಬಂದಿದೆ. ಕಸ್ಟಮರ್ ಕೊಟ್ಟಿರೋ ಡಿಸೈನ್ಗೆ ಒಂದು ಪಾಯಿಂಟು ಆ ಕಡೆ ಈ ಕಡೆ ಬಂದಿಲ್ಲ, ನೀಟಾಗಿ ಡಿಸೈನ್ಸ್ ಬಂದಿದೆ. ಇದನ್ನು ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಇದನ್ನು ಫ್ಯೂಸಿಂಗಲ್ಲಿ ನೀಟಾಗಿ ಐರನ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಅದರದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ಬ್ಯಾಕ್ನ ವಿ ನೆಕ್ಕಿಗೆ ಎಷ್ಟು ತೊಗೊಂಡೆ ಮೆಜರ್ಮೆಂಟ್ ಅನ್ನೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕಟಿಂಗ್ಗಳ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.